ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 3-4 ತಿಂಗಳ ಕೆಳಗಡೆ ಈ ಒಂದು ರೈಲ್ವೆ ನೋಟಿಫಿಕೇಶನ್ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಬಂದಿರುತ್ತೆ. ಸೊ CN01/2026 ಅಂದರೆ 2026 ಮೊದಲ ನೋಟಿಫಿಕೇಶನ್ ಇದಾಗಿರುತ್ತೆ ಅಂತೇಳಿ ನಾನು ಪ್ರೀವಿಯಸ್ ಆಗಿ 2-3 ತಿಂಗಳ ಕೆಳಗಡೆ ಅಥವಾ 4 ತಿಂಗಳ ಕೆಳಗಡೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. 11,127 ವೇಕೆನ್ಸೀಸು ಅಸಿಸ್ಟೆಂಟ್ ಲೋಕೋ ಪೈಲಟಲ್ಲಿ ವೇಕೆನ್ಸೀಸ್ನ ಕಾಲ್ ಮಾಡ್ತಾರೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಅಂತೇಳಿ. ಸೊ ಇದೀಗ ಆ ಒಂದು ಎಂಪ್ಲಾಯ್ಮೆಂಟ್ ನೋಟಿಸಿನ ಅಫಿಷಿಯಲ್ ನೋಟಿಫಿಕೇಶನ್ ಇದೀಗ ರಿಲೀಸ್ ಆಗಿರುತ್ತೆ. ನಿನ್ನೆನೇ ಬಂದಿರುವಂಥ ನೋಟಿಫಿಕೇಶನ್ ಇದು. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಅಪ್ಲೈ ಮಾಡೋದಕ್ಕೆ 15/5/2026 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ 14ಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಫೀ ಪೇಮೆಂಟ್ ಮಾಡೋದಕ್ಕೆ 1-2 ದಿನ ಎಕ್ಸ್ಟ್ರಾ ಇರುತ್ತೆ. ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಏನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮುನ್ನ ಎಕ್ಸಾಮಿನ ಫಾರ್ಮೇಟ್ ಏನಿದೆ ಹಾಗೂ ಸಿಲೆಬಸ್ ಏನಿರುತ್ತೆ, ವೇಕೆನ್ಸೀಸ್ ಎಷ್ಟಿದೆ, ಅದರಲ್ಲೂ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು 17-18 ರೈಲ್ವೆ ಝೋನ್ಸ್ ಇರುತ್ತೆ ಇಂಡಿಯಾದಲ್ಲಿ. ಈ 17-18 ರೈಲ್ವೆ ಝೋನ್ಸಲ್ಲಿ ನಮ್ಮ ಸೌತ್ ವೆಸ್ಟ್ ರೈಲ್ವೇಸ್ನು ಒಂದು ರೈಲ್ವೆ ಝೋನ್ ಆಗಿರುತ್ತೆ. ಸೊ ನೀವು ಏನು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಯಾವುದಾದ್ರೂ ಒಂದು ರೈಲ್ವೆ ಝೋನ್ಗೆ ಅಪ್ಲೈ ಮಾಡೋದಾಗಿರುತ್ತೆ. ಮೊತ್ತ ನಿಮಗಿರೋದು 11,127 ವೇಕೆನ್ಸೀಸ್ ಆಗಿದ್ದರೂ ಪ್ರತಿ ರೈಲ್ವೆ ಝೋನ್ಗೂ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಆ ವೇಕೆನ್ಸೀಸು. ಹಾಗಾಗಿ ನಮ್ಮ ಸೌತ್ ವೆಸ್ಟ್ ರೈಲ್ವೇಸ್ಗೆ ಎಷ್ಟು ವೇಕೆನ್ಸೀಸ್ ಬಂದಿದೆ ಅಂತ ಅನ್ನೋದನ್ನು ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ನೋಡೋಣ. ಹಾಗೂ ಏಜ್ ಕ್ರೈಟೀರಿಯಾ ಏನಿದೆ, ರಿಲ್ಯಾಕ್ಸೇಷನ್ ಏನಿದೆ, ಎಕ್ಸಾಮ್ ಫಾರ್ಮೇಟ್ ಏನು, ಸಿಲೆಬಸ್ ಏನಿರುತ್ತೆ, ಎಷ್ಟು ಸ್ಟೇಜಿನ ರೌಂಡ್ ಇದು ಅನ್ನೋದನ್ನೆಲ್ಲ ಡೀಟೇಲ್ಸ್ನ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಅಫಿಷಿಯಲ್ ಡಾಕ್ಯುಮೆಂಟ್ ಕಡೆ ಒಂದೊಮ್ಮೆ ನೋಡೋಣ. ಸೊ ನಾವು ಇವತ್ತು ಮಾಡ್ತಿರೋಂಥ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿರೋಂಥ ಇನ್ಫಾರ್ಮೇಷನ್ ಯಾವುದ್ರ ಬಗ್ಗೆ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದನ್ನು ನಾವು ಶಾರ್ಟಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ಅಂತ ಕರಿತೀವಿ. ಸೊ ಇದರಲ್ಲಿ ನೀವು ಬೇಸಿಕ್ ನೋಡೋದಾದರೆ 19,900 ಇರುತ್ತೆ. ಇದೇನಿದು ಬೇಸಿಕ್ಕು. ಸೊ ಇದಕ್ಕೆ ನಿಮಗೆ ಏನೇನು ಆ್ಯಡ್ ಆಗುತ್ತೆ, DA, HRA, ನೈಟ್ ಡ್ಯೂಟಿ ಅಲಯನ್ಸ್, ಹಾರ್ಡ್ ಡ್ಯೂಟಿ ಅಲಯನ್ಸ್ ಹಾಗೂ ಅದರ್ ಅಲಯನ್ಸಸ್. ಸೊ ಇಷ್ಟು ಅಲಯನ್ಸಸ್ ಇದಕ್ಕೆ ಸೇರುತ್ತೆ. ಅದಾದ ನಂತರ ಇದು ಲೆವೆಲ್ 2 ಪೋಸ್ಟ್ ಆಗಿರುತ್ತೆ. ಸೊ ಲೆವೆಲ್ 2ಗೆ ಕ್ವಾಲಿಫಿಕೇಷನ್ ಏನಿಟ್ಟಿದ್ದಾನೆ ಅಂತ ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ. ಮೊತ್ತ ವೇಕೆನ್ಸೀಸ್ ಇರೋದು 11,127 ವೇಕೆನ್ಸೀಸ್. ಇದು ಎಲ್ಲ ಝೋನ್ಗಾಗಿರುತ್ತೆ, ಎಲ್ಲ ಝೋನ್ಸು. ಅದಾದ ನಂತರ ಏಜ್ ನೋಡಿ, ಇಲ್ಲಿ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ. ಇಲ್ಲಿ ನಿಮಗೇನು ಸ್ಪೆಸಿಫೈ ಮಾಡಿದ್ದಾನೆ ಅದು ಜನರಲ್ ಮೆರಿಟ್ ಆಗಿರುತ್ತೆ. ಸೊ ಹಾಗಾಗಿ OBCಗೆ +3 ಇಯರ್ಸು, SC STಗೆ +5 ಇಯರ್ಸ್ ಕೊಡ್ತಾನೆ. ಸೊ 33 ಆದರೆ OBC ಕ್ಯಾಂಡಿಡೇಟ್ಸ್ಗೆ, SC STಗೆ ಆದರೆ 35 ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ದಿನಾಂಕ 15/5/2026 ಅಂದರೆ ಇವತ್ತು. ಕ್ಲೋಸ್ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 14/6/2026. ಎಷ್ಟು ಗಂಟೆಗೆ? 23:59 ಕೊನೆಯ ದಿನಾಂಕ ಎಂಡ್ ಆಗುತ್ತೆ. ಸೊ 14ನೇ ತಾರೀಕು ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ 23:59 ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಲಿಂಕ್ ಎನೇಬಲ್ ಆಗಿರುತ್ತೆ ಅದು ಡಿಸೇಬಲ್ ಆಗೋಗುತ್ತೆ. ಸೊ ಈಗ ಅಫಿಷಿಯಲ್ ಡಾಕ್ಯುಮೆಂಟ್ ಕಡೆ ನೋಡೋಣ ಈಗ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ಇದು ಅಫಿಷಿಯಲ್ ಡಾಕ್ಯುಮೆಂಟು. ನಿಮಗೆ ಈ ಡಾಕ್ಯುಮೆಂಟ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಕೊನೆಯಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ತೀರ ಇಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಮಿನಿಸ್ಟ್ರಿ ಆಫ್ ರೈಲ್ವೇಸಿಂದ ಬಂದಿರೋಂಥ ಡಾಕ್ಯುಮೆಂಟ್ ಇದು. ನೋಟಿಫಿಕೇಷನ್ ನಂಬರ್ CN01/2026. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಅಪ್ಲೈ ಮಾಡುವಾಗ ಯಾವ ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ತಿದ್ದು ಅಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ನಿಮಗೇನು ಮ್ಯಾಪಲ್ಲಿ ನೋಡ್ತಾ ಇದ್ದರೆ ಇವೆಲ್ಲ ರೈಲ್ವೆ ಝೋನ್ಸ್ ಆಗಿರುತ್ತೆ. ಸೊ ಇಲ್ಲೇನಿದೆ ಬೆಂಗಳೂರು, ಇದು ನಮ್ಮ ಸೌತ್ ವೆಸ್ಟ್ ರೈಲ್ವೇಸಿನ ಒಂದು ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಈಗ ನೋಡಿ ನೆನಪಿಟ್ಕೊಳ್ಳಿ, ರೈಲ್ವೆ ಝೋನ್ ಅಂತ ಹೇಳಿದ್ರೆ ಇಷ್ಟು ರೈಲ್ವೆ ಝೋನ್ಸಲ್ಲಿ ಅಪ್ಲೈ ಮಾಡುವಾಗ ಯಾವುದಾದ್ರೂ ಒಂದು ರೈಲ್ವೆ ಝೋನಿಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಸೊ 2-3 ರೈಲ್ವೆ ಝೋನಿಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ, ಅದನ್ನೊಂದು ನೆನಪಿಟ್ಕೊಳ್ಳಿ. ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ನೋಡಿ, ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ 23/2/2026 ಅಂದರೆ ಮಾರ್ಚ್ ತಿಂಗಳಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸ್ ಬಂದಿರುತ್ತೆ. ಹಾಗೆ ನಿಮಗೆ ಇದೊಂದು ಡಾಕ್ಯುಮೆಂಟ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಎಂಪ್ಲಾಯ್ಮೆಂಟ್ ನೋಟಿಸಲ್ಲಿ ಏನಿದೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋನು ನಾನು ಅಪ್ಲೋಡ್ ಮಾಡಿದ್ದೆ, ಸಾಕಷ್ಟು ಜನ ನೋಡಿದ್ರಿ, ಕೇಳಿದ್ದನ್ನು. ಅದಾದ ನಂತರ ಓಪನಿಂಗ್ ಡೇಟು ಯಾವಾಗ? 15ನೇ ತಾರೀಕು 5/2026. ಈಗಾಗಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಓಪನ್ ಆಗಿರುತ್ತೆ. 14/6/2026 ಇದು ಕೊನೆಯ ದಿನಾಂಕ, ಕ್ಲೋಸಿಂಗ್ ಡೇಟು ಆನ್ಲೈನ್ ಅಪ್ಲಿಕೇಶನ್ನೇ. ಅದಾದ ನಂತರ ಫೀ ಪೇಮೆಂಟ್ ಮಾಡೋದಕ್ಕೆ ನೋಡಿ 16/6 2 ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕೋದು 14ರೊಳಗೆ ಹಾಕಬೇಕು. ಇನ್ನೂ ಫೀ ಪೇ ಮಾಡಿಲ್ಲ ಅಂದರೆ ಇನ್ನೂ 2 ದಿನ ಕಾಲಾವಕಾಶ ಕೊಟ್ಟಿರೋದ್ರಿಂದ ಆ 2 ಡೇಸಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋದಕ್ಕೆ ಫೀ ಪೇ ಮಾಡಬೇಕು. ಅದಾದ ನಂತರ ಮಾಡಿಫಿಕೇಷನ್ಗೆ ವಿಂಡೋ ಓಪನ್ ಆಗುತ್ತೆ 17ನೇ ತಾರೀಕಿಂದ 26ನೇ ತಾರೀಕು ಏನಾದರೂ ಮಾಡಿಫಿಕೇಷನ್ ಮಾಡಬೇಕಂದ್ರೆ. ಅದಾದ ನಂತರ ನಾನು ಹೇಳಿದಂತೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಲೆವೆಲ್ 2 ಪೋಸ್ಟು 19,900 ಇದು ಏನು ಸ್ಯಾಲರಿ ಇರುತ್ತೆ, ಬೇಸಿಕ್ ಸ್ಯಾಲರಿ. ಸೊ ಇನ್ ಆ್ಯಂಡ್ ಅರೌಂಡ್ ಒಂದು 40,000 ಅಂತೂ ಮಿನಿಮಮ್ ಬಂದೇ ಬರುತ್ತೆ ನಿಮಗೆ, 40,000-50,000 ಅದರಲ್ಲಿ ಡೌಟ್ ಇಲ್ಲ. ಮಿನಿಮಮ್ ಏಜು 18 ಆಗಿರಬೇಕು, 30 ವರ್ಷ ಜನರಲ್ ಮೆರಿಟ್ ಅವರಿಗೆ. 11,127 ವೇಕೆನ್ಸೀಸ್ ಇರುತ್ತೆ. ಸೊ ಇದು ಬ್ರೀಫ್ ಆಗಿ ಒಂದು ಡಿಸ್ಕ್ರಿಪ್ಷನ್. ಈಗ ಏಜ್ ಡೀಟೇಲ್ಸು ಮತ್ತು ಡಾಕ್ಯುಮೆಂಟಿನ ಉಳಿಕಿರೋ ಡೀಟೇಲ್ಸ್ನ ಇಲ್ಲಿ ನೋಡ್ತಾ ಹೋಗೋಣ.
ಸೊ ಇದರಲ್ಲಿ ನೀವು ಇನ್ನೊಂದು ಪ್ಯಾರಾಗ್ರಾಫ್ ಅಬ್ಸರ್ವ್ ಮಾಡಬೇಕಾಯ್ತೇನೆಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಹಾಗೂ ಎಷ್ಟು ರೌಂಡ್ ಇದೆ ಅಂತೇಳಿ. ಸೊ CBT 1 ಇರುತ್ತೆ, CBT 2 ಇರುತ್ತೆ, ಆದಮೇಲೆ ಸೈಕೋಮೆಟ್ರಿ ಇರುತ್ತೆ, ಅದಾಗಿನ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಚೆಕಪ್ ಎಲ್ಲ ಬರುತ್ತೆ. ಸೊ ನಿಮಗೆ ಇಲ್ಲಿ ಹೇಳಬೇಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತಂದರೆ ಒಂದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟು 1/3. ಪ್ರತಿ ರಾಂಗ್ ಕ್ವಶನ್ ಆಯಿತು ಅಂದರೆ 1/3 ನೆಗೆಟಿವ್ ಮಾರ್ಕಿಂಗ್ ಹೊರಟೋಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನಿಮಗೆ ಗಮನ ಇರಬೇಕು. ಅದಾಗಿನ ನಂತರ ಸೊ ಈಗಾಗಲೇ ನಾನು ಏಜ್ ಹೇಳಿದಂತೆ 18ರಿಂದ 30 ವರ್ಷ ಆ್ಯಸ್ ಆಫ್ ದಿಸ್ ಡೇಟು. ಈ ಡೇಟ್ ಒಳಗಡೆ ನಿಮಗೆ ಏನಾದರೂ 30 ಇತ್ತಂದರೆ ನೀವು ಎಲಿಜಿಬಲ್ ಆಗಿರ್ತೀರ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. 1/7/2026 ಅಂದರೆ ಜುಲೈ ತಿಂಗಳವರೆಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದರೆ 30 + 5 ಅಂದರೆ ಎಷ್ಟಾಯಿತು 35 ವರ್ಷ. OBCಗೆ ನಾನ್ ಕ್ರಿಮಿನಲ್ಸ್ಗೆ 3 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾನೆ. 30 + 3 ಅಂದರೆ 33 ವರ್ಷ OBC ಕ್ಯಾಂಡಿಡೇಟ್ಸ್ಗೆ ಆಯಿತು. ನೆಕ್ಸ್ಟ್ ಸರ್ವಿಸ್ ಮೆನು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸು ಮತ್ತು ಸರ್ವಿಸಲ್ಲಿರುವಂಥ ಕ್ಯಾಂಡಿಡೇಟ್ಸ್ಗೆ ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಸೊ ಅದು ನೆನಪಿರಲಿ, SC/ST ಮತ್ತು OBC ಕ್ಯಾಂಡಿಡೇಟ್ಸ್ಗೆ ಏನಿದೆ ಅಂತೇಳಿ. ಸೊ ಇಲ್ಲಿ ನಿಮಗೆ ಕಟ್ ಆಫ್ ಡೇಟು ಕೊಟ್ಟಿರ್ತಾನೆ. ಕಟ್ ಆಫ್ ಡೇಟ್ ಏನಿದೆ ಅಂತೇಳಿ ಈ ಡೇಟ್ನ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಈ ಡೇಟ್ ಒಳಗಡೆ ನಿಮ್ಗೆ ಏಜ್ ಆಗಿರಬೇಕಷ್ಟೇ. ಸೊ ಜನರಲ್ ಮೆರಿಟಿಗೆ ಎಷ್ಟು ವರ್ಷ 30 ಇಯರ್ಸ್, 33 OBCಗೆ, SC/STಗೆ 35 ಇಯರ್ಸ್ ಆಗಿರುತ್ತೆ. ಅದಾಗಿ ನಂತರ ನೆಕ್ಸ್ಟ್ ನೋಡಿ ಫೀ ಬಗ್ಗೆ ನೋಡೋಣ. ಸೊ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾನೆ, ಕೊನೆಯಲ್ಲಿ ತೋರಿಸಿ ನಿಮಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ ಅಂತೇಳಿ. ಇನ್ನು ಫೀಸ್ ಬಗ್ಗೆ ನೋಡೋದಾದರೆ ಫಾರ್ ಆಲ್ ಕ್ಯಾಂಡಿಡೇಟ್ಸು ಎಕ್ಸೆಪ್ಟ್ ಸೀರಿಯಲ್ ನಂಬರ್ 1 ನಂಬರ್ 2 ಇರೋ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾನೆ. ನೋಡಿ 500 ರೂಪೀಸ್ ಇರುತ್ತೆ. ಆ್ಯನ್ ಅಮೌಂಟ್ ಆಫ್ 400 ಶೆಲ್ ಬಿ ರಿಫಂಡೆಡ್. ಯಾವಾಗ ನೀವು ಫಸ್ಟ್ ಸ್ಟೇಜ್ನ ಅಟೆಂಡ್ ಮಾಡಿದ ನಂತರ ಮೊತ್ತ 500 ರೂಪಾಯಿ GST ಎಲ್ಲ ಇನ್ಕ್ಲೂಡ್ ಆಗಿ ಬಂದಿರೋಂಥ ವ್ಯಾಲ್ಯೂ. ಸೊ ನೀವು CBT 1 ಅಟೆಂಡ್ ಮಾಡಿದ್ರೆ ಈ 500 ರೂಪಾಯಲ್ಲಿ 400 ರೂಪಾಯಿ ನಿಮಗೆ ರಿಫಂಡ್ ಆಗೋಗುತ್ತೆ. ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು SC/ST ಮತ್ತು ಎಕ್ಸ್ ಮೆನು, ಫೀಮೇಲು, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್, EBC ಮತ್ತು ಈ ಕ್ಯಾಂಡಿಡೇಟ್ಸ್ಗೆ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ OBC ಆ್ಯಂಡ್ EWS. ಸೊ ಈ ಕ್ಯಾಂಡಿಡೇಟ್ಸ್ಗೆ ಅಂದರೆ SC/ST, ಎಕ್ಸ್ ಸರ್ವಿಸ್ಮೆನ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಮತ್ತು ಮೈನಾರಿಟೀಸ್ ಹಾಗೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಈ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಇರುತ್ತೆ. ಫೀ ಆಫ್ 250 ನಿಮ್ಗೆ ಏನಾಗೋಗುತ್ತೆ ರಿಫಂಡ್ ಆಗೋಗುತ್ತೆ. ನೀವು ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಬೇಕು. ಸೊ ಯಾರು ಫಸ್ಟ್ ಸ್ಟೇಜಲ್ಲಿ ಅಟೆಂಡ್ ಮಾಡ್ತಾರೆ ಅವ್ರಿಗೆ ಮಾತ್ರ ಫೀ ರಿಫಂಡ್ ಆಗುತ್ತೆ. ನಾನು ಅಪ್ಲೈ ಮಾಡ್ತೀನಿ, ಫೀ ಪೇ ಮಾಡ್ತೀನಿ, ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಫೀ ರಿಫಂಡ್ ಆಗೋಲ್ಲ. ಸೊ ನೀವು ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಫೀಸು ರಿಫಂಡ್ ಆಗಿರುತ್ತೆ. ಅದಾಗಿದ ನಂತರ ಸೊ ಫೀ ಪೇಮೆಂಟ್ ಏನು ಮಾಡ್ತಾರೆ, ಇದು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು. ಯಾವುದೇ ಥರದ ಆಫ್ಲೈನ್ ಪೇ ಮಾಡೋ ಥರ ಇಲ್ಲ. ಅಂದರೆ ನೀವು ಅಪ್ಲಿಕೇಶನ್ನ ತೊಗೊಂಡು ಫಿಲ್ ಮಾಡಿ ಪೋಸ್ಟ್ ಮಾಡೋದು ಆ ಥರ ಏನಿರಲ್ಲ. ಆನ್ಲೈನಲ್ಲಿ ಅಪ್ಲೈ ಮಾಡಿ ಆನ್ಲೈನಲ್ಲೇ ಫೀ ಪೇ ಮಾಡೋದಾಗಿರುತ್ತೆ. ಸೊ ರಿಫಂಡ್ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಸೊ ರಿಕ್ರೂಟ್ಮೆಂಟ್ ಸ್ಟೇಜ್ ಅಂದರೆ ಯಾವ ಥರ ಇದು ರಿಕ್ರೂಟ್ಮೆಂಟ್ ನಡೆಯುತ್ತೆ ಅನ್ನೋದು ನೋಡಿ. ಫಸ್ಟು CBT ಇರುತ್ತೆ, ಸೆಕೆಂಡ್ CBT 2 ಇರುತ್ತೆ, ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಇದೇನು ಸೈಕೋಮೆಟ್ರಿ ಅಂತ ಹೇಳ್ತೀವಿ, ಆದಮೇಲೆ DV, ಆದಮೇಲೆ ಮೆಡಿಕಲ್ ಚೆಕಪ್. ಇಷ್ಟು ನೀವು ಸ್ಟೇಜ್ ಅಂಡರ್ಗೆ ಹೋಗಬೇಕು. CBT 1, CBT 2 ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಆಮೇಲೆ ಸೈಕೋಮೆಟ್ರಿ, ಅದಾಗಿನ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ಮೆಡಿಕಲ್ ಚೆಕಪ್. ಸೊ CBT 1ನಲ್ಲಿ ಅಟೆಂಡ್ ಮಾಡಿದ್ರೆ ಮಾತ್ರ ನೀವು ಪೇ ಮಾಡಿರೋ ಫೀಸ್ ನಿಮಗೆ ರಿಫಂಡ್ ಆಗುತ್ತೆ. CBT ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ, ಇದು ಕ್ವಾಲಿಫೈ ಮಾಡ್ಕೊಳ್ಬೇಕು. ಇದರೊಂದು ಗಳಿಸಿರುವಂಥ ಅಂಕಗಳು ಮೇನ್ ಲಿಸ್ಟಿಗೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಯೂಸ್ ಆಗೋಲ್ಲ. ಬಟ್ ಇದರಲ್ಲಿ ನೀವು ಗಳಿಸಿರೋಂಥ ಅಂಕಗಳು ಸೆಕೆಂಡ್ ಸ್ಟೇಜಿಗೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ಸ್ಟೇಜಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಷ್ಟು ಸೆಕೆಂಡ್ ಸ್ಟೇಜ್ಗೆ ಶಾರ್ಟ್ ಲಿಸ್ಟ್ ಆಗ್ತಾರೆ. ಸೆಕೆಂಡ್ ಸ್ಟೇಜು ಮತ್ತು ಸೈಕೋಮೆಟ್ರಿ ಇವೆರಡು ಆಧಾರದ ಬೇಸಿಸ್ ಮೇಲೆ, ಅದು ಸೆಕೆಂಡ್ ಸ್ಟೇಜ್ ಆಧಾರದ ಬೇಸಿಸ್ ಮೇಲೆ ಮಾತ್ರ ನಿಮಗೆ ಫೈನಲ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಸೊ CBT 1 ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಕ್ವಾಲಿಫೈ ಮಾಡಬೇಕಂದ್ರೆ ಕಟ್ ಆಫ್ ಲಿಸ್ಟನ್ನು ಕ್ಲಿಯರ್ ಮಾಡಬೇಕು. ಇದರಲ್ಲಿ ಗಳಿಸಿರೋಂಥ ಅಂಕಗಳು ಮೇನ್ ಲಿಸ್ಟ್ಗೆ ಯೂಸ್ ಆಗೋಲ್ಲ. CBT 2ನಲ್ಲಿ ಏನು ಗಳಿಸ್ತೀರಾ ಇದರಲ್ಲಿ ಬಂದಿರೋಂಥ ಅಂಕಗಳೇ ನಿಮಗೆ ಮೇಯ್ನ್ ಎಕ್ಸಾಮಿನೇಷನ್ ಅಂದರೆ ಮೇಯ್ನ್ ಸ್ಕೋರ್ ಲಿಸ್ಟ್ನ ಏನು ಪಬ್ಲಿಷ್ ಮಾಡ್ತಾರೆ ಅಥವಾ ಫೈನಲ್ ಲಿಸ್ಟ್ ಏನು ಪಬ್ಲಿಷ್ ಮಾಡ್ತಾರೆ ಅದಕ್ಕೆ ಯೂಸ್ ಆಗುತ್ತೆ. ಇದು ಕ್ಲಿಯರ್ ಆಯಿತು ಅಂತಂದರೆ ಇದಾಗಿದ ನಂತರ ಸೈಕೋಮೆಟ್ರಿ ಕರೀತಾರೆ. ಸೈಕೋಮೆಟ್ರಿನೂ ಕಂಪಲ್ಸರಿ ಪಾಸ್ ಆಗಲೇಬೇಕು. ಇದು ಪಾಸ್ ಆಗಬೇಕು. ಇದರಲ್ಲಿ ಗಳಿಸಿರೋಂಥ ಅಂಕಗಳು ಮೇನ್ ಲಿಸ್ಟಿಗೆ ಯೂಸ್ ಆಗೋಲ್ಲ, ಬಟ್ ಪಾಸ್ ಆಗಲೇಬೇಕಾಗುತ್ತೆ ಇದು. ಸೊ ಹಾಗಾಗಿ ಸೈಕೋಮೆಟ್ರಿಕ್ಕು CBT 1, CBT 2 ಎಲ್ಲವೂ ಇಂಪಾರ್ಟೆಂಟ್. ಇದಾಯಿತು ಅಂತಂದರೆ ಇದರಲ್ಲಿ ಪಾಸ್ ಆಗಿರೋರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮೆಡಿಕಲ್ ಚೆಕಪ್ ಕರೀತಾರೆ. ಅದಾದ ನಂತರ CBT 1 ನೋಡಿ, ಇಲ್ಲಿ CBT 1 ವಿಲ್ ಓನ್ಲಿ ಬಿ ಸ್ಕ್ರೀನಿಂಗ್ ಎಕ್ಸಾಮ್. ನಾನು ಈಗಾಗಲೇ ಹೇಳಿದಂತೆ. ಸೊ ಅದನ್ನು ಏನು ಮಾಡ್ತಾರೆ CBT 2ಗೆ ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದಾದ ನಂತರ CBT 1 ಶಾಲ್ ನಾಟ್ ಬಿ ಕೌಂಟೆಡ್ ಫಾರ್ ಫೈನಲ್ ಎಕ್ಸಾಮ್. ಅಂದರೆ CBT 1ನಲ್ಲಿ ಗಳಿಸಿರೋಂಥ ಅಂಕಗಳು ಫೈನಲ್ ಪ್ರಿಪರೇಷನ್ ಲಿಸ್ಟಿಗೆ ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಇದು ಎಷ್ಟಿರುತ್ತೆ ಅಂದರೆ ಡ್ಯೂರೇಷನ್ 60 ನಿಮಿಷ, 75 ನಂಬರ್ ಆಫ್ ಕ್ವಶನ್ಸ್ 75, ಮಾರ್ಕ್ಸ್ನು 75 ಇರುತ್ತೆ. ಪರ್ ಕ್ವಶನ್ಗೆ ಒಂದು ಮಾರ್ಕು ಒಂದು ಕ್ವಶನ್ಗೆ ಇರುತ್ತೆ. ಅದಾಗಿ ನಂತರ ನೋಡಿ 60 ನಿಮಿಷ 75 ಕ್ವಶನು 75 ನಿಮಿಷ 75 ಕ್ವಶನು 75 ಮಾರ್ಕ್ಸ್. ಓಕೆ, ಇದು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂದರೆ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದಾದ ನಂತರ ನಾರ್ಮಲೈಸೇಷನ್ ಎಲ್ಲ ಶಿಫ್ಟಲ್ಲೂ ಆಗುತ್ತೆ. ಮಿನಿಮಮ್ ಮಾರ್ಕ್ಸ್ ನೋಡಿ ಕಂಪಲ್ಸರಿ ಇಲ್ಲಿ ಗಳಿಸಲೇಬೇಕಾಗಿರೋದು. URಗೆ EWSಗೆ 40, OBCಗೆ 30%, STಗೆ 30, STಗೆ 25%. ಇದೇನಿದು ಇದರಲ್ಲಿ ನೀವು ಏನು 75 ಮಾರ್ಕ್ಸ್ ಇರ್ತದಲ್ಲ ಇದರಲ್ಲಿ 30% 40% ಮಾರ್ಕ್ಸ್. ಸೊ ಮಿನಿಮಮ್ ಮಾರ್ಕ್ಸ್ ಅಷ್ಟು ಬರಲೇಬೇಕು ಲಿಸ್ಟ್ ಪ್ರಿಪೇರ್ ಆಗೋದಕ್ಕೆ. ಓಕೆ, ಅದು ಕಟ್ ಆಫ್ ಮಾರ್ಕ್ಸ್ ಅನ್ನೋದಕ್ಕಿಂತ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಅನ್ಬೋದು ಅದನ್ನು. ಅದಾಗಿ ನಂತರ ನೋಡಿ ಏನೇನು ಸಿಲೆಬಸ್ ಇದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಈ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು CBT 2 ಬಂದರೆ ನೋಡಿ, CBT 2ನಲ್ಲಿ CBT 1ನಲ್ಲಿ ಯಾರೆಲ್ಲ ಶಾರ್ಟ್ ಲಿಸ್ಟ್ ಆಗ್ತಾರೆ CBT 2ಗೆ ಅಟೆಂಡ್ ಮಾಡ್ಕೊಳ್ತಾರೆ. ಈ CBT 2ನಲ್ಲಿ ನಿಮಗೆ
ಸಿಲೆಬಸ್ ಏನಿರುತ್ತೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ಪಾರ್ಟ್ ಎ CBT 2ನಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ. 175 ಕ್ವಶನು, 2.5 ಗಂಟೆ. ಸೊ ಪಾರ್ಟ್ ಎ 90 ನಿಮಿಷ 100 ಪ್ರಶ್ನೆ, ಪಾರ್ಟ್ ಬಿ 60 ನಿಮಿಷ 75 ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿನೂ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇದರಲ್ಲೂ ನಾರ್ಮಲೈಸೇಷನ್ ನಡೆಯುತ್ತೆ. ಪಾರ್ಟ್ ಎನಲ್ಲಿ ಮಿನಿಮಮು ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ಪಾರ್ಟ್ ಬಿ ಓನ್ಲಿ ದಿ ಮಾರ್ಕ್ಸ್ ಕೋಡ್ ಇನ್ ಪಾರ್ಟ್ ಎ ಶೆಲ್ ಬಿ ಕೌಂಟೆಡ್ ಫಾರ್ ಶಾರ್ಟ್ ಲಿಸ್ಟಿಂಗ್ ದಿ ಕ್ಯಾಂಡಿಡೇಟ್ಸ್. ಪಾರ್ಟ್ ಬಿ ಏನಿದೆ, ಪಾರ್ಟ್ ಬಿ ಬಂದು ಕ್ವಾಲಿಫೈಯಿಂಗ್ ನೇಚರು, ಏನು ಮಾರ್ಕ್ಸ್ ಟೋಟಲ್ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ಗೆ 35% ಬಂದುಬಿಟ್ರೆ ನಿಮ್ಮದು ಕ್ವಾಲಿಫೈ ಆದಂತೆ. ಸೊ ಸಿಲೆಬಸ್ನು ಕೊಟ್ಟಿದ್ದಾರೆ, ಸಿಲೆಬಸ್ನು ನೋಡ್ಕೊಳ್ಳಿ. ಪಾರ್ಟ್ ಎ ಪಾರ್ಟ್ ಬಿಗೆ ಪಾರ್ಟ್ ಬಿ ನೋಡಿ ನಿಮ್ಮದು ಟ್ರೇಡ್ ಏನಿರುತ್ತಲ್ಲ ಆ ಟ್ರೇಡಿಗೆ ಸಂಬಂಧಪಟ್ಟಂತೆ ಇರುತ್ತೆ ನೋಡಿ. ಪಾರ್ಟ್ ಬಿ ಇಸ್ ಓನ್ಲಿ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ನೇಚರ್ ಶೆಲ್ ಹ್ಯಾವ್ ಕ್ವಶನ್ಸ್ ಫ್ರಮ್ ವೇರಿಯಸ್ ಟ್ರೇಡ್ ಸಿಲೆಬಸ್. ಸೊ ನೀವು ಡಿಪ್ಲೊಮಾ ಆಗಿರ್ತೀರ, ಡಿಪ್ಲೊಮಾದಲ್ಲಿ ನಿಮ್ಮ ಟ್ರೇಡ್ ಯಾವುದಿರುತ್ತೆ ಆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ITI ಏನಾಗಿದ್ದರೆ ITI ಟ್ರೇಡ್ ಯಾವುದಿರುತ್ತೆ ಅದಿರುತ್ತೆ. ಸೊ 35% ಆಫ್ ಆಲ್ ಕ್ಯಾಂಡಿಡೇಟ್ಸ್ ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಆರ್ ಕಮ್ಯುನಿಟಿ. ಸೊ ಯಾವುದೇ ಕ್ಯಾಟಗರಿ ಇರಲಿ ಪಾರ್ಟ್ ಬಿನಲ್ಲೂ ಮಿನಿಮಮ್ 35% ತಗೊಳ್ಳೇಬೇಕು. ಸೊ ಅದೊಂದು ಗಮನದಲ್ಲಿ ಇರಬೇಕು ನೀವು. ಅದಾದ ನಂತರ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ ಸಿಲೆಬಸ್ ಏನೇನಿದೆ ಅಂತೇಳಿ. ಪಾರ್ಟ್ ಬಿಗೆ ಎಲೆಕ್ಟ್ರಿಕಲ್ಲು ಮತ್ತು ಕಾಂಬಿನೇಷನ್ ಅವರಿಗೆ ಏನಿರುತ್ತೆ, ಎಲೆಕ್ಟ್ರಿಕಾನಿಕ್ಸ್ ಮತ್ತು ಕಾಂಬಿನೇಷನ್ ಅವ್ರಿಗೆ ಏನಿರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗೆ ಏನಿರುತ್ತೆ, ಆಟೋಮೊಬೈಲ್ ಇಂಜಿನಿಯರಿಂಗ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಅದಾದ ನಂತರ CBT 1 ಆಯಿತು, CBT 2ಗೆ ಎಂಟ್ರಿ ಆಗ್ತೀರಾ. CBT 2 ಬಂದಿದ್ದ ನಂತರ ಏನು ವೇಕೆನ್ಸೀಸ್ ಇರುತ್ತೆ ಅಟೆಂಡ್ ಮಾಡಿದ್ರಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಅದರೊಳಗಡೆ 8 ಪಟ್ಟು ಏನು ವೇಕೆನ್ಸೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ 200 ವೇಕೆನ್ಸಿ ಇದೆ, 200 × 8 ಅಂದರೆ 1600 ಜನ CBT ಕ್ವಾಲಿಫೈ ಆಗ್ತಾರೆ, ಅಂದರೆ ಸೈಕೋಮೆಟ್ರಿ ಟೆಸ್ಟಿಗೆ ಕ್ವಾಲಿಫೈ ಆಗ್ತಾರೆ. ಸೊ ಈ ಸೈಕೋಮೆಟ್ರಿಗೆ ಕ್ವಾಲಿಫೈ ಆಗೋರು 1600 ಜನ, ಯಾಕಂದರೆ ವೇಕೆನ್ಸೀಸ್ ಇರೋದು 200ಗೆ 8 ಪಟ್ಟು ಮಾಡ್ತಾನೆ ಏನು ಸೈಕೋಮೆಟ್ರಿ ಟೆಸ್ಟಿಗೆ. ಸೈಕೋಮೆಟ್ರಿ ಕ್ಲೀನಿಂಗ್ ಆಯಿತು, ಅದ್ರ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದಾರೆ ಅಂತಂದರೆ ನಿನ್ನ DV ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಸೈಕೋಮೆಟ್ರಿಯಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದ ನೋಡಿ. ಇದು ಆಡಿಯೋಸ್ ಅವ್ರು ಕಂಡಕ್ಟ್ ಮಾಡ್ತಾರೆ ನಿಮಗೆ ಸೈಕೋಮೆಟ್ರಿ ಟೆಸ್ಟ್ ಅಂತ ಹೇಳ್ತೀವಿ. ಸೈಕಾಲಜಿ ಸ್ಟೂಡೆಂಟ್ಸನ್ನು ಸೈಕಾಲಜಿ ಅಥವಾ ಆಸ್ಪಿರೆಂಟಿನ ಸೈಕಾಲಜಿನ ಟೆಸ್ಟ್ ಮಾಡೋದಕ್ಕೆ ಈ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಕ್ವಾಲಿಫೈ ಆಗಿರೋರಿಗೆ DV ಇರುತ್ತೆ. DV ಆಗಿದ್ದ ನಂತರ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾಗಿದ ನಂತರ ಫೈನಲ್ ಆಗಿ ಮೆಡಿಕಲ್ ಚೆಕಪ್ ಆಗಿರುತ್ತೆ. ಇದು ನಮ್ಮ ALPಯ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್. ಸೊ CBT 1, CBT 2, CBT 2 ಅಲ್ಲಿ 2 ಪೇಪರ್ ಇರುತ್ತೆ. ಪಾರ್ಟ್ ಎ ಪಾರ್ಟ್ ಬಿ. ಪಾರ್ಟ್ ಬಿ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರು. ಪಾರ್ಟ್ ಎನಲ್ಲಿ ಬರೋಂಥ ಮಾರ್ಕ್ಸು ವೆರಿ ಇಂಪಾರ್ಟೆಂಟು, ಫೈನಲಿಸ್ಟಿಗೆ ಕನ್ಸಿಡರ್ ಆಗೋಂಥದ್ದು. ಅಲ್ಲಿ ಕ್ವಾಲಿಫೈ ಆಗಿರೋರನ್ನ CBAT ಕನ್ಸಿಡರ್ ಮಾಡ್ತಾರೆ, ಅಂದರೆ ಸೈಕೋಮೆಟ್ರಿ ಟೆಸ್ಟು. ಸೈಕೋಮೆಟ್ರಿಗೆ ಎಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡ್ತಾರೆ, 8 ಪಟ್ಟು. ವೇಕೆನ್ಸೀಸ್ 200 ಇದೆ ಬೆಂಗಳೂರಿಗೆ, ಸೌತ್ ವೆಸ್ಟ್ ರೈಲ್ವೇಸ್ಗೆ. ಸೊ 200ಗೆ 8 ಪಟ್ಟು ಅಂದರೆ 1600 ಜನನ ಸೈಕೋಮೆಟ್ರಿ ಟೆಸ್ಟಿಗೆ ಕ್ವಾಲಿಫೈ ಮಾಡ್ತಾರೆ. ಅದಾಗಿದ ನಂತರ ಸೈಕೋಮೆಟ್ರಿಯಲ್ಲಿ ಕ್ವಾಲಿಫೈ ಆಗಿರೋರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಚೆಕಪ್ಗೆ ಇಶ್ಯೂ ಮಾಡ್ತಾರೆ. ಇದು ನಮ್ಮ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಆಫ್ RRB ALPದು. ಈಗ ವೇಕೆನ್ಸೀಸ್ ಕಡೆ ಒಂದು ಸಲ ನೋಡೋಣ. ವೇಕೆನ್ಸೀಸ್ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ನಿಮ್ಗೆ ಅದೊಂದು ನೋಡಿಬಿಟ್ರೆ ನಿಮಗೆ ಈ ಒಂದು ಡಾಕ್ಯುಮೆಂಟಲ್ಲಿ ತಿಳ್ಕೊಬೇಕಾಗಿರುವಂಥ ಎಲ್ಲ ಡೀಟೇಲ್ಸು ತಿಳ್ಕೊಂಡಿರ್ತಾರೆ. ಸೊ ಈಗಾಗಲೇ ಹೇಳಿದಂತೆ ಯಾವುದಾದ್ರೂ ಒಂದು ಝೋನಿಗೆ ಮಾತ್ರ ಅಪ್ಲೈ ಮಾಡ್ಬೋದು, 2 ಝೋನ್ ಅಪ್ಲೈ ಮಾಡೋಕ್ಕಾಗಲ್ಲ, ಇದೊಂದು ಗಮನದಲ್ಲಿರಲಿ. ಸೊ ನೋಡಿ ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಬಗ್ಗೆ ಕೊಟ್ಟಿರ್ತಾನೆ. ಅಸಿಸ್ಟೆಂಟ್ ಲೋಕೋ ಪೈಲಟು ಲೆವೆಲ್ 2 ಪೋಸ್ಟು 19,900 ರೂಪಾಯಿ. ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A1 ಇರಬೇಕು. ಅದಾಗಿದ ನಂತರ ಇಲ್ಲಿ ನೋಡಿ ಯಾರ್ಯಾರು ಅಪ್ಲೈ ಮಾಡ್ಬೋದು. ಮೆಟ್ರಿಕ್ಯುಲೇಷನ್ ಅಂದರೆ SSLC ಪ್ಲಸ್ ITI ಆಗಿದ್ದು, ಅದು NCVT ಅಥವಾ SCVT ಇತ್ತು ಅಂದರೆ ಯಾವ್ಯಾವ ಟ್ರೇಡು, ಫಿಟ್ಟರು, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರುಮೆಂಟೇಷನ್ ಮತ್ತು ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್, ಮೈಲ್ ರೈಟ್ ಮತ್ತು ಮೇಂಟೆನೆನ್ಸ್ ಮೆಕ್ಯಾನಿಕ್ ರೇಡಿಯೋನ್ TV, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮೋಟರ್ ವೆಹಿಕಲು, ವೈರ್ಮ್ಯಾನು, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಆ್ಯಂಡ್ ಕಾಯಿಲ್ ವೆಂಡರ್ ಅಥವಾ ಮೆಕ್ಯಾನಿಕ್ ಇನ್ ಡೀಸೆಲ್, ಹೀಟ್ ಇಂಜನ್, ಟರ್ನರ್, ಮಷಿನಿಸ್ಟ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್. ಇಷ್ಟರಲ್ಲಿ ನಿಮ್ಮದು ITI ಆಗಿ ಅದು SCVT ಇರ್ಬೋದು ಅಥವಾ NCVT ಇರ್ಬೋದು, ಯಾವುದಾದ್ರೂ ಇರಲಿ ನೀವು ಅಪ್ಲೈ ಮಾಡ್ಬೋದು. ಅದಿಲ್ಲ ಅಂತಂದರೆ SSLC ಮಾಡಿಕೊಂಡು ಏನಾದರೂ SSLC ಪ್ಲಸ್ ಕೋರ್ಸ್ ಕಂಪ್ಲೀಟೆಡ್ ಅಪ್ರೆಂಟಿಶಿಪ್ ಏನಾದರೂ ಈ ಮೇಲ್ಗಡೆ ಇರುವಂಥ ಟ್ರೇಡ್ಸಲ್ಲಿ ಆಗಿದ್ದರೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ಅಥವಾ SSLC ಪ್ಲಸ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ದಿಸ್ ಇಂಜಿನಿಯರಿಂಗ್. ಅಂದರೆ ಡಿಪ್ಲೊಮೊ ಇನ್ ಏನಂತ ಹೇಳಿದ್ದಾರೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು EC. ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್, ಈ ಯಾವುದೇ ಟ್ರೇಡಿನ ಸಬ್ ಬ್ರ್ಯಾಂಚ್ ಇದ್ರೂ ನೀವು ಅಪ್ಲೈ ಮಾಡ್ಕೊಳ್ಳೋದು. ಈ 4 ಬ್ರ್ಯಾಂಚಿನ ಸಬ್ ಬ್ರ್ಯಾಂಚಸ್ ಇದ್ರೂ ನೀವೇನು ಮಾಡ್ಬೋದು, ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಅದಾಗಿ ನಂತರ ನೋಡಿ ಡಿಗ್ರಿ ಇನ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಆ್ಯಸ್ ಅಬೋವ್ ವಿಲ್ ಆಲ್ಸೋ ಬಿ ಆಕ್ಸೆಪ್ಟೆಡ್ ಇನ್ ಲಿeu ಆಫ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್. ಅಂದರೆ ನೀವು ಡಿಪ್ಲೊಮೊ ಕಂಪ್ಲೀಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಏನಾದರೂ ಅಪ್ಲೈ ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೂ ಅಪ್ಲೈ ಮಾಡ್ಬೋದು ಅಂತ ಇದೆ. ಸೊ ಅಪ್ಲೈ ಮಾಡ್ಕೊಳ್ಳಿ. ಸೊ FAQsನ ನೀವು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಈಗಾಗಲೇ ಮತ್ತು ಝೋನ್ಸ್ ಯಾವ ಝೋನಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅನ್ನೋ ಡೀಟೇಲ್ಸ್ ಇದು ಶೀಟ್ ಆಗಿರುತ್ತೆ. ಸೊ ಅಹಮದಾಬಾದಲ್ಲಿ ಎಷ್ಟಿದೆ ನೋಡಿ, ಟೋಟಲ್ ವೇಕೆನ್ಸೀಸ್ ಇರೋದು 147. ಅಜ್ಮೀರು, ಪ್ರಯಾಗ್ರಾಜು, ಬೆಂಗಳೂರು ಸೌತ್ ವೆಸ್ಟ್ ರೈಲ್ವೇಸ್ ಅಂತ ಹೇಳ್ತೀವಿ. ಸೊ ಜನರಲ್ ಮೆರಿಟ್ ಅವರಿಗೆ 80 ವೇಕೆನ್ಸೀಸ್ ಇರುತ್ತೆ. SC ST ಅವರಿಗೆ 131 ವೇಕೆನ್ಸಿ ಇದೆ. STಗೆ 15 ವೇಕೆನ್ಸಿ ಇರುತ್ತೆ. OBCಗೆ 54 ವೇಕೆನ್ಸಿ ಇದೆ. EWSಗೆ 20 ವೇಕೆನ್ಸಿ ಇರುತ್ತೆ.
ಸೊ ಓವರಾಲ್ ಆಗಿ ನೋಡೋದಾದರೆ 200 ವೇಕೆನ್ಸೀಸು, ಎಕ್ಸ್ ಸರ್ವಿಸ್ ಮೆನ್ಗೆ 20 ವೇಕೆನ್ಸೀಸ್ ಇದೆ. ಸೊ ಟೋಟಲ್ 200 ವೇಕೆನ್ಸೀಸ್ ಇರೋ ಕಾರಣದಿಂದ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡಿ. ನೋಟಿಫಿಕೇಷನು ಚೆನ್ನಾಗಿ ಬಂದಿದೆ. ಯಾರೆಲ್ಲ ಸಾಕಷ್ಟು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಇದೊಂದು ಒಳ್ಳೆಯ ಸುವರ್ಣವಾದ ಅವಕಾಶ ಅಂದ್ಕೊಳ್ಬೋದು. ಬಂದಿರೋ ನೋಟಿಫಿಕೇಷನ್ನ ಕೈ ಜಾರ್ಕೊಳ್ಕೊಬೇಡಿ. ಯಾಕಂದರೆ ಕರ್ನಾಟಕ ಗೌರ್ಮೆಂಟಿಂದ ಇನ್ನೂ ನೋಟಿಫಿಕೇಷನ್ಸ್ ಬರೋದಕ್ಕೆ ಟೈಮ್ ತೊಗೊಳುತ್ತೆ. ಇನ್ನು 3 to 4 months 5 months ಆಗುತ್ತೆ ಮಿನಿಮಮ್. ಅಂತೂ ಇನ್ನು PC ಮಂತಲ್ಲಿ ಬರ್ಬೋದು. PC ನೋಟಿಫಿಕೇಷನ್, PSI ನೋಟಿಫಿಕೇಷನು. ಅದರಲ್ಲೂ PSI ಇದು ನಿಮಗೆ ಆಗಲೇ ಹೇಳಿದಂತೆ 20 to 50 ವೇಕೆನ್ಸೀಸ್ ಬರ್ಬೋದು ಅಂತ ಹೇಳಿದೆ. ಅಷ್ಟೇ ಬರೋದು. ಈ ತಿಂಗಳಿಲ್ಲ, ನೆಕ್ಸ್ಟ್ ತಿಂಗಳಲ್ಲಿ ಆ ನೋಟಿಫಿಕೇಷನ್ ಬಂದಿರುತ್ತೆ. ಅದಾಗಿ ನಂತರ ಲ್ಯಾಂಡ್ ಸರ್ವೇರು, ಅಗ್ರಿಕಲ್ಚರ್ ಆಫೀಸರ್ದು, ಅದಾಗಿ ನಂತರ RTOದು, ಅದೇ ರೀತಿಯಲ್ಲಿ KPTCLದಾಗಿರ್ಬೋದು ಹಾಗೂ KSRTCದಾಗಿರ್ಬೋದು, ಪ್ರಿಸನ್ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ನೋಟಿಫಿಕೇಷನ್ಸು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ. ಸೊ ಅಲ್ಲಿವರೆಗೂ ಖಾಲಿ ಕೂತ್ಕೊಳ್ಳೋದಂತೆ ನಿಮ್ಮ ಪ್ರಿಪರೇಷನ್ ಯೂಸ್ಫುಲ್ ಆಗಲಿ ಅಂತಂತೇಳಿ ಈ ಥರದ ನೋಟಿಫಿಕೇಷನ್ಸ್ ಬಂದಾಗ ಅಪ್ಲೈ ಮಾಡ್ಕೊಳ್ಳಿ. ಡಿಪ್ಲೊಮೊ ಆಸ್ಪಿರೆಂಟ್ಸ್ಗೂ ಇದೆ, ITI ಆಸ್ಪಿರೆಂಟ್ಸ್ಗೂ ಇದೆ. ITI SSLC ಆಗಿ ಅಥವಾ ITI ಆಗಿ ಕೋರ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಏನಾದ್ರು ಮಾಡ್ಕೊಂಡಿದ್ದಾರೆ ಅಪ್ರೆಂಟಿಶಿಪ್ಪು, ಅವ್ರಿಗೂ ಎಲಿಜಿಬಲ್ ಇದ್ದಾರೆ. ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೂ ಎಲಿಜಿಬಲ್ ಇದೆ. ಸೊ ಇದೊಂದು ಗುಡ್ ಅಪಾರ್ಚುನಿಟಿ ಅಂತ ಅನ್ಬೋದು. ಅಪ್ಲೈ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇತ್ತು ಈ ವಿಡಿಯೋದಲ್ಲಿ ನಾನು ಹೇಳಿದಂತೆ, ಯಾವುದಾದ್ರ ಮೇಲೆ ಡೌಟ್ ಇತ್ತು ಅಥವಾ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇದೇ ರೀತಿಯಲ್ಲಿ ಈ ಒಂದು ನೋಟಿಫಿಕೇಷನ್ನ ಪ್ರತಿಯೊಂದು ಅಪ್ಡೇಟು ನಾನು ನಿಮಗೆ ಕೊಡ್ತಾ ಬರ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.